ಹಾಯ್ ಎಲ್ಲರಿಗೂ ನಮಸ್ತೆ. ಶೇಖರ್ ರಿಸೆಪ್ಟ್ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ವೆಜ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ, ಬನ್ನಿ. ಮೊದಲು ನಾವು ಈಗ ಎಣ್ಣೆ ತೊಗೊಂಡಿದ್ದೆ, ಸ್ವಲ್ಪ ಸನ್ಫ್ಲವರ್ ಎಣ್ಣೆ, ಯಾವುದೇ ಎಣ್ಣೆ ತಗೊಳ್ಬೋದು. ಅದಕ್ಕೆ ಈಗ ಫಸ್ಟ್ ನಾವು ಒನಿಯನ್ ಫ್ರೈ ಮಾಡೋದು ತೋರಿಸ್ತೇನೆ. ಈಗ ನೋಡಿ, ಈ ಕಲರ್ ಬ್ರೌನ್ ಕಲರ್ ಬಂದಿದೆ. ಈಗ ತೆಗಿಬೇಕು. ಒನಿಯನ್ ಫ್ರೈ ಆಯ್ತು, ಈಗ ತೆಗಿತಾ ಇದ್ದೇನೆ. ಈಗ ಬಿರಿಯಾನಿ ಮಾಡಲಿಕ್ಕೆ 3 ಐಟಮ್ ನಾನು ಮಿಕ್ಸ್ ವೆಜಿಟೇಬಲ್ ತಗೊಂಡು, ನಿಮಗೆ ಇಷ್ಟ ಅದು ಯಾವುದು ತಗೊಳ್ಬೋದು. ಈಗ ನಾನು 3 ಐಟಮ್ ತಗೊಂಡಿದ್ದೀನಿ. ಗೋಬಿ ಸ್ವಲ್ಪ ಅರ್ಧ kg ಉಂಟು, ಮೊದಲೆಲ್ಲ ಮಿಕ್ಸ್ ವೆಜಿಟೇಬಲ್ ತಗೊಂಡಿದ್ದೀನಿ. ಒಂದು ಸ್ಪೂನು ಕೊತ್ತಂಬರಿ ಪೌಡ್ರ್ ತಗೊಂಡಿದ್ದೇನೆ. 1 ಟೇಬಲ್ ಸ್ಪೂನು ಜೀರಾ ಪೌಡರ್, ಹಾಗೆ ಗ್ರೀನ್ ಪೀಸ್ ಸ್ವಲ್ಪ 1 ಕಪ್ ಸ್ವಲ್ಪ ಗ್ರೀನ್ ಪೀಸ್ ತಗೊಂಡಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಖಾರ ತಕ್ಕ ಸ್ವಲ್ಪ ಹಸಿಮೆಣಸು ತಗೊಂಡಿದ್ದೇನೆ. ಅದು ಹಾಗೆ 1 ಟೊಮೊಟೊ, ಎರಡು ಟೇಬಲ್ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಾಗೆ 1 ಕಪ್ಪು ಮೊಸರು ತಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹುಡಿ, ಕಾಶ್ಮೀರಿ ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್ ಅಲ್ಲ, ಇದು ಟೀ ಸ್ಪೂನ್ ಹಾಕಿದ್ದೇನೆ. 2 ಟೇಸ್ಟ್ಗೆ ತಕ್ಕ ಉಪ್ಪು, ಬಿರಿಯಾನಿ ಮಸಾಲ 1 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿ ಇಟ್ಟದಂತ ಹಾಕ್ತಾ ಇದ್ದೇನೆ. ಸ್ವಲ್ಪ ಇಡ್ತಾ ಇದ್ದೇನೆ ಮತ್ತು ದಮ್ಮಿಗೆ ಹಾಕಲಿಕ್ಕೆ. ಹಾಗೆ 2 ಪೀಸು ಚಕ್ಕೆ, ಸ್ವಲ್ಪ ಬಿರಿಯಾನಿ ಎಲೆ, ಹಾಗೆ 4 ಪೀಸು ಏಲಕ್ಕಿ ತಗೊಂಡಿದ್ದೇನೆ. ಏಲಕ್ಕಿ 4 ಪೀಸು, ಲವಂಗ 4 ಪೀಸ್ ತಗೊಂಡಿದ್ದೇನೆ. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒನಿಯನ್ ಫ್ರೈ ಮಾಡಿದ ಎಣ್ಣೆ ಕೂಡ 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೇನೆ. ಇದರಿಂದ ಒಳ್ಳೆ ಟೇಸ್ಟ್ ಬರ್ತದೆ. 2 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ಹೀಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಬಿರಿಯಾನಿ ಮಾಡಲಿಕ್ಕೆ ನಾನು ನೀರು ತಗೊಂಡೆ. ಆ ನೀರಿಗೆ 2 ಪೀಸು ಚಕ್ಕೆ, ಹಾಗೆ ಏಲಕ್ಕಿ 4 ಪೀಸ್ ತಗೊಂಡಿದ್ದೇನೆ. ಹಾಗೆ ಬಿರಿಯಾನಿ ಎಲೆ 1 ಪೀಸ್ ಅದು ತುಂಡು ಮಾಡಿ, ಮತ್ತು ಲವಂಗ 4 ಪೀಸ್ ತಗೊಂಡಿದ್ದೇನೆ. ಅದಕ್ಕೆ ಈಗ 2 ಸ್ಪೂನು ಒನಿಯನ್ ಫ್ರೈ ಮಾಡಿದ್ದ ಎಣ್ಣೆ ಕೂಡ ಹಾಕ್ತಾ ಇದ್ದೇನೆ. ಇದೇ ಎಣ್ಣೆ ಹಾಕ್ತಿದ್ದೇನೆ. ಇದರಿಂದ ಒಳ್ಳೆ ಟೇಸ್ಟ್ ಬರ್ತದೆ ಅದು ಫ್ರೈ ಮಾಡಿದ್ದು. ಈಗ ಮಿಕ್ಸ್ ಮಾಡಿ ಇಟ್ಟದ ಬಾಜಿಯನ್ನು ಈಗ ಹಾಫ್ ಕುಕ್ ಮಾಡಿ ಸಾಕಿದ್ದು. ಒಂದು ಸಾರಿ ಹಾಫ್ ಕುಕ್ ಮಾಡಿಕೊಳ್ಬೇಕು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಲೋ ಫ್ಲೇಮಲ್ಲಿ ಮಾಡಿದ್ರೆ ಆಯ್ತು. ಫಸ್ಟಿಗೆ ಇದರ ರೊಗನ್ ಬೀಳ್ತದೆ, ಮತ್ತೇನು ತೊಂದರೆ ಇಲ್ಲ. ಈಗ ನೀರು ಬಿಸಿ ಆಗಿದೆ. ನಾನಿದು ಬಿರಿಯಾನಿಗೆ ಅರ್ಧ ಕಿಲೋ ರೈಸ್ ತಗೊಂಡಿದ್ದೇನೆ. ಬಿರಿಯಾನಿ ರೈಸನ್ನು ಅರ್ಧ ಕಿಲೋ, ಇದು ಅರ್ಧ ಗಂಟೆ ನೆನೆಸಿಟ್ಟಿದ್ದೇನೆ. ಅರ್ಧ ಗಂಟೆ ಇಟ್ಟರೆ ಸಾಕು. ಈಗ ಹಾಕ್ತಿದ್ದೆ. ಇದು ಖಾಲಿ 70-80% ಕುಕ್ ಮಾಡಿದ್ರೆ ಸಾಕು.
ಮತ್ತು ಅದರ ದಮ್ಮಲ್ಲಿ ಕುಕ್ ಆಗ್ತದೆ. ಇದಕ್ಕೆ ಸ್ವಲ್ಪ ನಾನು ತುಪ್ಪ ಹಾಕ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೇನೆ. ಹಾಗೆ ಉಪ್ಪು 1 ಸ್ಪೂನು. ಉಪ್ಪು ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಇಲ್ಲ, ಅದು ಮತ್ತೆ ಚೆನ್ನಾಗಿ ಮಾಡಲಿಕ್ಕೆ ಉಂಟು, ನೀರು ತೆಗಿಲಿಕ್ಕೆ ಉಂಟು. ಸ್ವಲ್ಪ ಜಾಸ್ತಿ ತೊಂದರೆ ಇಲ್ಲ. ಇದನ್ನು 70-80% ಕುಕ್ ಮಾಡಿ ತೆಗೆದ್ರೆ ಆಯಿತು. ಈಗ ಆಲ್ರೆಡಿ ಇದು ಹಾಫ್ ಕುಕ್ 70% ಕುಕ್ ಆಗಿದೆ, 70-80%. ಈಗ ನಾನು ಈಗ ಫಿಲ್ಟರ್ ಮಾಡ್ತಾ ಇದ್ದೇನೆ. ರೈಸ್ ಹಾಕ್ತಾ ಇದ್ದೇನೆ. ಈಗ ದಮ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಯೆಲ್ಲೋ ಕಲರ್ ಹಾಕ್ತಾ ಇದ್ದೇನೆ. ಹಾಗೆ ಫ್ರೈ ಮಾಡಿಟ್ಟ ಒನಿಯನ್ ಸ್ವಲ್ಪ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಮೆಂಟು, ಹಾಗೆ ತುಪ್ಪ ಕೂಡ ಹಾಕ್ತಾಯಿದ್ದೇನೆ ಮೇಲಿಂದ. ನಿಮ್ಮದು ಆಪ್ಷನ್, ಬೇಕಾದರೆ ಹಾಕ್ಬೋದು, ಎದುರಿಲ್ಲ. ನಾನು ತುಪ್ಪ ಹಾಕ್ತಾಯಿದ್ದೇನೆ. 1 ಟೇಬಲ್ ಸ್ಪೂನು ರೋಸ್ ವಾಟರ್ ಹಾಕ್ತಾಯಿದ್ದೇನೆ. ನೀರಿಗೆ ಕೂಡ ಹಾಕ್ಬೋದು, ಇದಕ್ಕೆ ಕೂಡ ಹಾಕ್ಬೋದು. ಈಗ ದಮ್ ಮಾಡಲಿಕ್ಕೆ ಆಟ ತಾಗಿಸ್ತಾ ಇದ್ದೇನೆ. ಈಗ ನಾನು ತವಾ ಇಡ್ತಾ ಇದ್ದೇನೆ. ಗ್ಯಾಸ್ ಫಾಸ್ಟ್ ಇಡ್ಬೋದು, ತೊಂದರೆ ಇಲ್ಲ. ತವಾ ಉಂಟು, ಏನಾಗೋದಿಲ್ಲ. ಸ್ಟೀಮ್ ಬಂದ ಮೇಲೆ ಬಂದ್ ಮಾಡಿದ್ರೆ ಸಾಕು. ಸ್ಟೀಮ್ ಆದರೆ ಬಿರಿಯಾನಿ ಆಯ್ತು ಅಂತ ಲೆಕ್ಕ. ಸ್ಟೀಮ್ ಬರೋ ತನಕ ಗ್ಯಾಸ್ ಹಾಗೆ ಇರಲಿ. ಅಡಿ ತವಾ ಇಟ್ಟಿದ್ದೇನೆ, ಏನು ತೊಂದರೆ ಇಲ್ಲ. ಈಗ ನೋಡಿ ಬಿರಿಯಾನಿ ರೆಡಿ ಆಗಿದೆ. ನಾನು ದಮ್ ತೆಗಿತಾ ಇದ್ದೇನೆ. ರೈಸ್ ತೆಗೆಯುವಾಗ ಸೈಡಿಂದ ತೆಗಿಬೇಕು, ಇಲ್ಲದ್ರೆ ರೈಸ್ ಎಲ್ಲ ಪುಡಿ ಆಗ್ತದೆ. ನೋಡಿ, ಈಗ ಸೈಡಿಂದ ಈಗ ರೈಸ್ ತೆಗಿಬೇಕು, ಏನು ಹಾಳಾಗೋದಿಲ್ಲ. ವೆಜ್ ದಮ್ ಬಿರಿಯಾನಿ ರೆಡಿ ಆಗಿದೆ. ಈಗ ಎಲ್ಲರೂ ಇಷ್ಟ ಆದವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.